ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವು ಸಸಾಲಟ್ಟಿ ಅಂತ ಗ್ರಾಮಕ್ಕೆ ಬಂದಿದ್ದೀವಿ. ಈ ಸಸಾಲಟ್ಟಿ ಯಾವ ತಾಲೂಕು ಬರುತ್ತೆ? ಇದು ಜಮಖಂಡಿ ತಾಲೂಕಲ್ಲಿ ಸಸಾಲಟ್ಟಿ ಅಂತ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ. ಈಗ ನಮ್ಮ ಪ್ರವೀಣ್ ಅವರು ಕರ್ಕೊಂಡ್ ಬಂದಿದ್ರು. ಈ ಒಂದು ಮಣ್ಣು ಪರೀಕ್ಷೆ ಮಾಡಿದ್ವಿ ಇವತ್ತು ತೋಟಕ್ಕೆ. ರೈತನ ಜೊತೆ ನಾವು ಮಾತಾಡ್ತಾ ಇನ್ನು ನಿಮ್ಮ ಹೆಸರಣ್ಣ? ಬಸಪ್ಪ. ಎಷ್ಟಿದೆ ತೋಟ ನಿಮ್ದು? 5 ಎಕರೆ ಇದೆ. ಓಕೆ, ನೋಡಿ ಬಸಪ್ಪ ಅವರ ತೋಟದಲ್ಲಿ ಇವತ್ತು ನಾವು ವೈಜ್ಞಾನಿಕವಾಗಿ ಒಂದು ಮಣ್ಣು ಪರೀಕ್ಷೆ ಮಾಡಿದ್ವಿ. ರೈತರೇ, ಇವತ್ತು ರೈತನ ತೋಟಗಳಿಗೆ ನಾವೆಲ್ಲ ವಿಸಿಟ್ ಮಾಡಿದಾಗ ಏನಾಗಿದೆ, ಅಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅದು ಕೆಲವು ಕಡೆ ತುಂಬ ರಿಚ್ ಇದೆ, ಮತ್ತು ಬಯಲಾಜಿಕಲ್ ಫಿಸಿಕಲ್ ಪ್ರಾಪರ್ಟಿ ತುಂಬ ಡೆಲ್ ಇದೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಫಾಸ್ಫರಸ್ಸು ಪೊಟ್ಯಾಸಿಯಂ ತುಂಬ ಜಾಸ್ತಿ ಇದೆ, ಕೆಲವು ಕಡೆ ನೈಟ್ರೋಜನ್ ಜಾಸ್ತಿ ಇದೆ. ಒಬ್ಬ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾವ ತರ ಮಾಡ್ಬೇಕು, ಜಾಸ್ತಿ ಯಾವ್ದು ಹಾಕ್ಬೇಕು, ಕಡಿಮೆ ಹಾಕ್ಬೇಕು ಅಂತ. ಸೊ ಇವತ್ತು ಇಲ್ಲಿ ಬಂದು ಟೆಸ್ಟ್ ಮಾಡಿದ್ವಿ. ಅವ್ರು ಏನ್ ಹೇಳ್ತಾರೆ, ಇವತ್ತು ನಿಮ್ಮ ತೋಟಕ್ಕೆ ಟೆಸ್ಟ್ ಮಾಡಿದ್ವಿ. ಈ ಟೆಸ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನೀವು ತಿಳಿಸ್ಕೊಟ್ಟಾಗ ನಮ್ಗೆ ಗೊತ್ತಾಗ್ತದ್ರಿ. ಇದ್ರಾಗ ಹಿಂಗಾಯ್ತು ನಾವು ಏನು ಬೇಕಾದ ಹಂಗ ತಂದ ಉಗಿದ ಮಾಡ್ತಿದ್ವಿ ರೀ. ಮತ್ತೆ ಅದ್ರಾಗ ಏನ್ ತಿಳುವಳಿಕೆ ಅನ್ನೋದು ಫಸ್ಟ್ ಹೇಳಿದ್ರಿ, ಇದು ಹೆಚ್ಚತಿ ಇದು ಕಡಿಮೆ. ಈಗ ವೀರ್ಯ ಕಡಿಮೆ ಐತಿ, ವೀರ್ಯ ಹಾಕ್ರಿ ಹಿಂಗ ಹಚ್ಚತಿಕಾರ ನಿಮ್ಮಿಂದನ ನಮ್ಗೆ ಗೊತ್ತಾದ. ಇನ್ಕತಕ ನಾವ್ ಇದು ಟೆಸ್ಟ್ ಅದು ಏನು ಮಾಡೇ ಇದ್ದಿದಿಲ್ರಿ. ಮುಂದ ಈಗ ನೀವ್ ಹೇಳಿದ ನಂತರ ಇದನ್ನ ಡೆವಲಪ್ ಮಾಡ್ರ 130 ಟನ್ ತಗದ್ರ ಬೆಳಿಬಹುದು ಅನ್ನುವಂತ ಅಭಿಪ್ರಾಯ ನೀವ್ ಹೇಳ್ತೀರಿ. ಔಷಧ ಕೊಡ್ತಾರತ್ರಿ. ಓಕೆ, ವೆರಿ ಗುಡ್ ವೆರಿ ಗುಡ್. ನೋಡಿ, ಈಗ ಇವ್ರ ತೋಟದಲ್ಲಿ, ಬಸಪ್ಪ ಅವ್ರ ತೋಟದಲ್ಲಿ ನಾವು ಟೆಸ್ಟ್ ಮಾಡಿದ್ವಿ. ಇವ್ರಿಗೆ ಯೂರಿಯಾ ಕಡಿಮೆ ಇದೆ, ಸುಮಾರು 150 kg ಯೂರಿಯಾ ಕಡಿಮೆ ಇದೆ. ಅದೇ ರೀತಿ ಪೊಟ್ಯಾಶಿಯಂ ಫಾಸ್ಫರಸ್ ಜಾಸ್ತಿ ಇದೆ. ಸ್ನೇಹಿತರೆ, ಈಗ ಯಾವ್ದು ಕೆಮಿಕಲ್ ಪ್ರಾಪರ್ಟಿ ರಿಚ್ ಜಾಸ್ತಿ ಇದ್ರೆ ಅದು ಬೇರೆಗಳು ಲಾಕ್ ಆಗ್ತದೆ, ಬೇರೆ ಬೇರೆ ತೊಂದರೆಗಳಾಗ್ತದೆ, ಡಿಫಿಷಿಯನ್ಸಿ ಆಗ್ತದೆ. ಹಂಗಾಗಿ ಈ ರೈತನಿಗೆ ಈಗ ಗೊತ್ತಾಯ್ತು ಯಾವ ತರ ಹಾಕ್ಬೇಕು ಏನು ಅಂತ. ಬಹಳ ಖುಷಿ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ, ನೀವು ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಇದನ್ನ ಕಬ್ಬು ಹಾಕುವಾಗಿಂದ ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡ್ರೆ ವೈಜ್ಞಾನಿಕವಾಗಿ. ಸೊ ಇವತ್ತೇನ್ ನಾವು ಟೆಸ್ಟ್ ಮಾಡ್ತಾ ಇದೀವಿ, ಇದು ICR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಇಂದ ಒಂದು ಅಪ್ರೂವ್ಡ್ ಆಗಿರೋ ಮಿಷನ್ ಮುಖಾಂತರ ಟೆಸ್ಟ್ ಮಾಡೋದ್ರಿಂದ ಇದು ಗವರ್ಮೆಂಟ್ ಇಂದನೂ ಸಹ ಅಪ್ರೂವ್ಡ್ ಆಗಿದೆ. ಮತ್ತೆ ವೈಜ್ಞಾನಿಕವಾಗಿ ಮಾಹಿತಿ ರೈತರಿಗೆ ಗೊತ್ತಾಗುತ್ತೆ. ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಇಷ್ಟೊಂದು ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಈ ಸಸಾಲಟ್ಟಿ ನಮ್ಮ ಪ್ರವೀಣ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ನಿಮ್ಮ ತೋಟದಲ್ಲಿ ನಿಮ್ಗೆ ಏನ್ ತೊಂದರೆ ಇದೆ, ಏನ್ ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಅವ್ರ ಮೊಬೈಲ್ ನಂಬರ್ ಅವ್ರು ಹೇಳ್ತಾರೆ. ಮೊಬೈಲ್ ನಂಬರ್ 9060120608. ಧನ್ಯವಾದಗಳು ಬಸಮ್ಮ.